4 ಮೂಲೆಯಲ್ಲೂ ಇಬ್ಬಿಬ್ಬರು ಇರುವಂಥ ಅಷ್ಟದಿಕ್ಪಾಲಕರು. ಇದು ಸ್ವರ್ಗಲೋಕದ ಸಂಪೂರ್ಣ ನಕ್ಷೆ ಅಂತಲೂ ಅಂದ್ಕೋಬೋದು. ಇಲ್ಲಿ ನಾವು ಸ್ವಸ್ತಿಕ್, ಶಂಕು, ನಾಮ, ಚಕ್ರ, ಶ್ರೀಪಾದ, ಗೋಪಾದ, ಶಿವಲಿಂಗ, ತುಳಸಿ ಕಟ್ಟೆ, ಹಾಗೆ ಬಿಲ್ವಪತ್ರೆ, ಗರುಡ, ಆಮೇಲೆ ಇದು ಗೋವಿನ ಕಿವಿ ಅಂತ. ಈ ರಂಗೋಲೆ ಗೋವಿನ ಕಿವಿಯನ್ನು ಇಂಡಿಕೇಟ್ ಮಾಡುತ್ತೆ. ಇದು ಬಿಲ್ವಪತ್ರೆಯ ರಂಗೋಲಿ. ಅಷ್ಟದಳ ಪದ್ಮ, ಇದು ಪಾರಿಜಾತದ ಹೂವ, ಹಾಗೆ ಸೂರ್ಯ, ಚಂದ್ರ, ನಕ್ಷತ್ರ, ಕಮಲ, ಶಿವನ ಡಮರುಗ, ಲಕ್ಷ್ಮಿಯ ಕಮಲ, ತ್ರಿಶೂಲ, ಇದು ಅಮೃತದ ಕಳಶ, ಹಾಗೆ ಛತ್ರಿ, ಚಾಮರ, ಶ್ರೀರಾಮನ ಕೋದಂಡ, ಕೃಷ್ಣನ ಕೊಳಲು, ಪವಿತ್ರವಾದ ಸೀತಾದೇವಿಯ ಸೆರಗು, ಇಲ್ಲಿ ದೀಪಗಳು, ಇದು ಅನ್ನಪೂರ್ಣ ದೇವಿಯ ಪೀಠ, ನಾಗಪ್ಪ, ಇದು ಮಕ್ಕಳ ತೊಟ್ಟಿಲು. ಮಧ್ಯದಲ್ಲಿರುವಂಥ ಪುಣ್ಯಕೋಟಿ, ಹಸು ಹಾಗೂ ಕರು ಪುಣ್ಯಕೋಟಿ. ಈ ಪುಣ್ಯಕೋಟಿಯ ಹೊಟ್ಟೆಯ ಒಳಗೆ ನಾವು 33 ಪದ್ಮಗಳನ್ನು ಬರೆಯುವಂಥದ್ದು. ಈ ರಂಗೋಲಿಗೆ ಸ್ವರ್ಗಲೋಕಕ್ಕೆ ಪೂಜೆಯನ್ನು ಮಾಡಿ, ಕಡೆಯದಾಗಿ ಈ ಮೂಲೆಯಲ್ಲಿರುವಂಥ ಈ ಜಾಗದಲ್ಲಿ ಒಂದು ಪುಟ್ಟ ಬೆಳ್ಳಿ ಲೋಟ ಅಥವಾ ಪಂಚಪಾತ್ರೆಯನ್ನು ಇಟ್ಟು ಇಲ್ಲಿ ದೇವರಿಗೆ ಅರ್ಘ್ಯ ಬಿಡುವಂಥದ್ದು. ಆಮೇಲೆ ಪೂಜೆಯೆಲ್ಲ ಮುಗಿದ ಮೇಲೆ ಹೀಗೆ ಒಂದು ಲೈನನ್ನು ಹಾಕಿ ಸ್ವರ್ಗಲೋಕದ ಬಾಗಿಲು ತೆಗೆಯೋದು ಅಂತ. ಈ ರೀತಿ ಪೂಜೆ ಆದಮೇಲೆ ಸ್ವರ್ಗಲೋಕದ ಬಾಗಿಲನ್ನು ತೆಗೆಯೋದು.